So hello my dear students, so we are discussing this chapter, that is class 8th microorganisms. So we are discussing this chapter, microorganisms, friend and foe. Okay. So how much we have discussed? Just a minute. Hello. Hello, head. So my dear students, hello. So my dear students, we are discussing, I'm sorry for that. So we are discussing the microorganisms chapter, friend and foe. So due to some works, I think I have to, today only I will do the video very much small. Okay. So we are discussing till bacteria we have discussed. Okay. So then after that, we have to discuss still lot of things. Okay. So microorganisms, friend and foe. Okay. So I think in the next class we can discuss the all the remaining things. But in this class, I just want you to understand the two basic concepts. One is savers. So what are the 6 morning habits of successful people? So ನಾನು ಸ್ಕೂಲ್ ಒಳಗಿದ್ರು ಇದನ್ನು ಮಾಡ್ತಿದ್ದೆ, ಅಟ್ಲೀಸ್ಟ್ ವಾರಕ್ಕೆ ಒಂದು ವಿಡಿಯೋ. ಸೊ ನಿಮ್ಮ ಒಂದು ಬೇಸಿಕ್ ನಾಲೆಜ್ ಅಂದರೆ ಹೆಚ್ಚು ಮಾಡೋ ಸಲುವಾಗಿ, ನಿಮ್ಮನ್ನು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ, ನಿಮ್ಮ ಒಂದು ಏನಂತೀವಿ ನಾವು ಅದಕ್ಕೆ ಮೆಂಟಲ್ ಸ್ಟ್ರೆಂಗ್ತನ್ನು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ, ಜೀವನದಲ್ಲಿ ಅಚೀವ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದನ್ನು ಮಾಡೋ ಸಲುವಾಗಿ ನಾವು ಮಾಡ್ತಿದ್ದೀವಿ. ಬಟ್ ಈಗ ಅದು ಡಿಫಿಕಲ್ಟ್ ಆಗ್ತಾ ಇದೆ. ಬಟ್ ಐ ಹೋಪ್ ಈ ಒಂದು ವಿಡಿಯೋ ಅದನ್ನು ನೋಡ್ರಿ, ನೀವು 2 ಖುಷಿಯಾದ ವಿಡಿಯೋ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಬೇಕಿದ್ರೆ ನಾನು ಮೈಕ್ರೋ ಆರ್ಗ್ಯಾನಿಸಮ್ ದೊಡ್ಡ ವಿಡಿಯೋ ಮಾಡ್ಬೋದು. ಸೊ ಐ ಕ್ಯಾನ್ ಫಿನಿಶ್, ಯಾಕಂದರೆ ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್ ಫಾರ್ ಯುವರ್ ಫಸ್ಟ್ ಟರ್ಮ್. ಅದು ಲಾಸ್ಟ್ ಅಂತ ಹೇಳಕ್ಕೂ ಹೋಗೋದಿಲ್ಲ, ಸಿಲೆಬಸ್ ಹೋಗಿ ಲಾಸ್ಟ್ ಇಡೋದು 5 ಚಾಪ್ಟರ್ ಇರ್ತದೆ ನಾನು. ಸೊ ಯಾವುದರ ಈಗ 6 ಚಾಪ್ಟರ್ಸ್ ಮುಗಿತಾವೆ, ಇದು ಮುಗಿತಂದ್ರೆ ಸೊ ಇದರೊಳಗೆ ಐ ವಿಲ್ ಕೀಪ್ 5 ಚಾಪ್ಟರ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಸೊ ಅದಕ್ಕೆ ನೀವು ಲಕ್ಷ ಕೊಟ್ಟು ನೋಡ್ರಿ. ಸೊ ಈಗೇನದಲ್ಲ, ಇದ್ರ ಮ್ಯಾಗ 2 ವಿಡಿಯೋಸ್ ಮಾಡಿದ್ದೀನಿ ನಾನು. ಸೊ ದ್ಯಾಟ್ ಆಫ್ ಆಲ್ರೆಡಿ ಸೆಂಟ್ ಇಟ್, ಯೂಟ್ಯೂಬ್ದಾಗೂ ಇರ್ತದೆ ಅದು, ಬಟ್ ಯೂಟ್ಯೂಬ್ ಬ್ಯಾಡ್ ನೀವು ಹೋಗೋದು, ಜಸ್ಟ್ ಇದ್ರೊಳಗೆ ನೋಡ್ರಿ. ಓಕೆ. ಸೊ ಅವುಗಳನ್ನು ಫಾಲೋ ಮಾಡಿ ಲೈಫ್ ಒಳಗೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡ್ರಿ ಹೆಂಗೆ ಓದ್ಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಏನು ಮಾಡಬೇಕು, ಇಷ್ಟು ಓದೋದು ನೀವು ಓದೋ ಹೊತ್ತಿನಾಗ ಯಾವಾಗಲೂ ಒಂದು 2 ಮಿನಿಟ್ಸ್ ಧ್ಯಾನ ಮಾಡಿರಿ, 3 to 2 minutes. ಜಸ್ಟ್ ಅದಕ್ಕೆ ಪ್ರಾಣಾಯಾಮ ಅಂತೀವಿ. ಜಸ್ಟ್ ಯು ಟೇಕ್ ಬ್ರೀತ್ ಫ್ರಮ್ ಒನ್ ಎಂಡ್ ಆ್ಯಂಡ್ ಲೀವ್ ದ ಬ್ರೀತ್ ಫ್ರಮ್ ಅದರ್ ನೋಸ್. ಓಕೆ, ಟೇಕ್ ದ ಬ್ರೀದಿಂಗ್ ಫ್ರಮ್ ಒನ್ nostril and leave the carbon dioxide from other nostril. Okay, that is take the breath, inhale the breath and exhale the breath, just like this. ಸೊ ಈ ಟೈಪ್ ಒಂದು 2 to 3 minutes ಮಾಡಿದ್ರಿ ಅಂದ್ರೆ ಸೊ ಪ್ಯೂರ್ ಆಕ್ಸಿಜನ್ ಒಳಗೆ ಹೋಗ್ತದೆ ರೀ. ಪ್ಯೂರ್ ಆಕ್ಸಿಜನ್ ಹೋಗೋದ್ರಿಂದ ಏನಾಗ್ತದೆ, ಬ್ಲಡ್ಡಿಗೆ ರೀಚ್ ಆಗ್ತದೆ, ಬ್ಲಡ್ ಟು ಬ್ರೈನಿಗೆ ರೀಚ್ ಆಗ್ತದೆ. ಸೊ ಬ್ರೈನ್ ಸೆಲ್ಸ್ ಏನಾಗ್ತಾವೆ, ಆಕ್ಟಿವೇಟ್ ಆಗ್ತಾವೆ. ಸೊ ಅವಾಗ ನಿಮಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗ್ತದೆ. ಸೊ ಅದ್ರ ಸಲುವಾಗಿ ಆ ಥರ ಮಾಡಿರಿ. ಆ್ಯಂಡ್ ನೀವು ಮಾರ್ನಿಂಗ್ ಆದಷ್ಟು ಜಲ್ದಿ ಹೇಳ್ಬೇಕು. ನೀವೀಗ ಆಲ್ಮೋಸ್ಟ್ ಕಲಿತಕ್ಕಂಥ ವಯಸ್ಸಿನಲ್ಲಿರೋದ್ರಿಂದ ಯು ಹ್ಯಾವ್ ಟು ವೇಕಪ್ ವೆರಿ ಮಚ್ ಅರ್ಲಿ ಇನ್ ದ ಮಾರ್ನಿಂಗ್. ಓಕೆ, ಸೊ ನಾಟ್ ಅರ್ಲಿ ಮೀನ್ಸ್ 3 o'clock 4 o'clock ಅಲ್ಲ, ಅಟ್ಲೀಸ್ಟ್ 6 o'clock 5:30 ಇಟ್ಸ್ ಅ ಬೆಟರ್ ಆಪ್ಷನ್. ಸೊ ಮಾರ್ನಿಂಗ್ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಫ್ರಮ್ ಯು, ದೆನ್ ನೋ ಪ್ರಾಬ್ಲಮ್, ಯು ಕ್ಯಾನ್ ರೀಡ್ ಇನ್ ದ ನೈಟ್ ಆಲ್ಸೋ. But it's good if it is possible from you, better start from the morning. There are 2 types of learners, we can say. Whether they are interested to learn in the morning, or whether they are interested to read in the morning, or whether they are interested to read in the night, that all depends on them. If you ask me, I am not a morning reader. I am always read on the nights. Okay, but better is always read on the morning if possible. If not possible, no problem, we can't do anything. Okay. But if you are reading in the morning, so how should we use the morning time? That I am going to discuss. So what kind of morning time we should use? How we should use the morning time? Morning time na ನಾವು ಹೆಂಗೆ ಯೂಸ್ ಮಾಡ್ಕೋಬಹುದು? Okay, so this I read in one English book, 6 Habits of Successful People. So there the author named them as savers. We call them as savers.
SA, savers spelling, what is the spelling of savers? SAVERS. So here every letter indicates one activity. Okay, SAVR. So if you wake up in the morning, get up in the morning, and you do all your natural works, and you take bath before taking bath, or you take bath, it doesn't matter, then you have to follow these things. First one is S, that is stands for silence. SAVERS, savers new word. So word prati letter do one activity representation of it. So S stands for silence. So whenever you get up in the morning, you should be very silent. You should have a complete silence. So silence increases the strength of the mind. It increases the what we can say, rest of the mind. When the rest of the body and mind takes place, so we'll observe the so much of things that's all happening in our bodies. So you have to get silence by doing pranayama, or by doing dhyana, or by simply sitting quiet in one place. That is also silence. Or doing the prayer of God. So there also you can get the silence. So that one you have to do. And second letter, SAVERS, A for affirmations. So affirmations are the very important objects of life. So affirmations means we should speak ourselves. For example, you have to tell yourself. Sometimes the minds will tell you that I will not pass, I will not pass. So I will not score marks, I will not score marks. So maybe this chapter is difficult, this chapter is difficult. The mind will be, there will be some questions of mind will be with you in your mind. That time you have to tell yourself, or you have to tell your mind the positive affirmations. This is easy chapter. I have the ability to deal with this chapter. I will score good marks in the exam. So I already read almost all the things. Okay, I will read the things. Okay, these kind of affirmations. I am the best. Okay, I am the best. It doesn't mean remaining or worst. I am the best. Just you have to tell that. Okay, and I will give my 100% in whether it is reading or playing or whatever. In whatever situation, I give my 100%. And I enjoy my life. Enjoying life means not in a bad way. I enjoy my life. That means I enjoy my all positive works which I am doing. Okay, so I will make good friends. These kind of things you should make the positive affirmations. In which you are weak, you have to make it by putting positive. Suppose if you are not good in speaking, so I will speak fluently. So I will do the speeches. Okay, that way you have to. If you are not good in handwriting, you have to tell yourself. That increases. It doesn't mean that only by telling your handwriting will improve. No, nothing like that. Your handwriting will improve by practicing only. But that gives a strength. So mental strength will be given by these affirmations. So second one is affirmations. Third one we discuss about visualization. SAVERS, V for visualization. So what is visualization? See, visualization is nothing but, so before that happens, we should take that scene in our mind. For example, if you once media people asked Usain Bolt, why you always get first place in running? So he replied, before running in the ground where I used to run, I always run in my mind first. So that is visualization. You have to make the visualization first. So always make a visualization. Suppose you are reading, so close your eyes. So tomorrow you will be reading. Tomorrow's process, you just in 2 minutes you can visualize. So I will be reading, I will be understanding everything. Okay, so that is giving strength to me, that is giving confidence to me. So I am writing all the things. So exam you can take, I am writing the exams. All the questions are from the textbook only. So all the questions what I have read, so all came in the question paper. So you have to visualize like that. Positive visualization. Visualization should be also positive. Don't think that, don't visualize like that. Okay, the result came, so I am failed in 2 subjects. My parents are blaming me. Okay, don't think like that. Okay, so you can do like this. And after this, what we can say, E for exercise. So exercise you have to do. Exercise ಮಾಡಬೇಕು, ಅದು ಬೇರೆ ದಾರಿ ಇಲ್ಲ. So exercise means gym you can do, or you can say walking, jogging in the ground, that you have to do. So there should be some work for the body. At least 20 minutes, 15 to 20 minutes work should be given to the body in the morning. So that releases all the toxic materials out, and breathing will increase, so that gives more oxygen inside our body. So this is regarding exercise. Next one is R. R for reading. So you have to read. Anything you read related to your subject, or related to motivational things, or related to understanding other things, related to, except newspaper.
Don't read newspaper, WhatsApp or Facebook, other things in the morning. I hope you are students, you don't use that much of WhatsApp and Facebook. Okay, but even don't read the newspaper as you get up in the morning, because there will be more negative news compared to positive news that will disturb your mind. So read the good things, read any motivational books or any personality development books or your textbooks, that's also better. So reading should be there some at least. The last one is in savers, scrubbing means planned writing. Scribbling means planned writing. We have to write also, every morning we have to write, but it should be a plan. So what I am going to do this week, what I am going to do this day, what I am going to do this month. So at least by writing that, you all putting that in your mind. So maybe not 100% of the plan will work out, at least 50 to 60% of the plan will definitely work out. But if you are serious about the plan, definitely 100% will work out. However, that increases the probability of the working out of the plan. So this is regarding all the things you have to do in the morning. So this is called 6 habits of most successful people. They used to do like this. So read the personality development books also. Okay, so whatever the things, I wish you all the best. Thank you. Okay, we'll see the remaining things in upcoming videos. Thank you. Bye. Jai Hind, Vande Mataram. Hello my dear students, so I am going to tell you today one very inspirational stories. Okay, so very much inspirational and motivational video I am going to teach you. So ಏನಾಗ್ತದೆ ನೋಡಿ, ಲೈಫ್ ಈಸ್ ಸೋ ಬ್ಯೂಟಿಫುಲ್, ಲೈಫ್ ಭಾಳ ಬ್ಯೂಟಿಫುಲ್ ಅದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತೀವಿ, ನಾವು ಸ್ಟಡಿ ಮಾಡಲ್ಲ. ನೀವಂದ್ರೆ ನಿಮ್ಮ ಏಜಲ್ಲಿ ನೀವು ಸ್ಟಡಿ ಮಾಡಬೇಕು. ಸೊ ವಿ ಸೇ ಸೋ ಮೆನಿ ರೀಸನ್ಸ್, ನಮ್ಮ ಕಡೆ ಬುಕ್ಸ್ ಇಲ್ಲ, ನಮ್ಮ ಕಡೆ ಪೆನ್ ಇಲ್ಲ, ಸೊ 108 ಹೇಳ್ತೀವಿ ನಾವು. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅ ಸ್ಟೋರಿ ಆಫ್ ಒನ್ ಪರ್ಸನ್ ವಿಚ್ ಇಸ್ ರಿಯಲಿ ಇನ್ಸ್ಪೈರಿಂಗ್. ಸೊ ನೀವು ಯೂಟ್ಯೂಬಿಗೆ ಹೋಗಿ ಸಂದೀಪ್ ಮಹೇಶ್ವರಿ ಅಂತ ಹೊಡೆದ್ರು ಕೂಡ ಸಂದೀಪ್ ಮಹೇಶ್ವರಿ ಅವ್ರು ಹೇಳಿರೋ ಆ ವಿಡಿಯೋ ನಿಮ್ಗೆ ಸಿಗ್ತದೆ, ಬಟ್ ಇಟ್ ಈಸ್ ಇನ್ ಹಿಂದಿ. ಓಕೆ, ಸೊ ಕೆರೆಲಿ ಅಂತ ಹೇಳಿ ಒಬ್ಬ ಬೆಸ್ಟ್ ಶೂಟರ್ ಇದ್ದ, ಕೆರೆಲಿ. ಸೊ ಇನ್ 1938 he is the best shooter of his country. ಆ ಸೈಡ್ ಯುರೋಪಿಯನ್ ಕಂಟ್ರಿ, ಒಂದು ಕಂಟ್ರಿ ದ ಬೆಸ್ಟ್ ಶೂಟರ್ ಇದ್ದ ಕೆರೆಲಿ. ಓಕೆ, ಸೊ ಹಿ ವಾಸ್ ದ ಬೆಸ್ಟ್ ಶೂಟರ್. ಅವ್ನ ಗೋಲ್ ಏನಾಗಿತ್ತು, ಒಲಿಂಪಿಕ್ಸ್ ಒಳಗೆ ಗೋಲ್ಡ್ ಮೆಡಲ್ ತರಬೇಕು ಅವ್ರ ದೇಶಕ್ಕೆ. ತನ್ನ ದೇಶಕ್ಕೆ ಒಲಿಂಪಿಕ್ ಒಳಗೆ ಗೋಲ್ಡ್ ಮೆಡಲ್ ತರಬೇಕು ಅನ್ನೋದು ಒಂದೇ ಅದನ್ನ ಗೋಲ್ ಆಗಿತ್ತು. ದಟ್ ಈಸ್ ದ ಗೋಲ್ ಆಫ್ ಕೆರೆಲಿ. ಸೊ ತನ್ನ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ನ್ಯಾಷನಲ್ ಚಾಂಪಿಯನ್ಶಿಪ್ಗಳನ್ನೆಲ್ಲ ಗೆದ್ದುಬಿಟ್ಟಿದ್ದ. ಹಿ ವಾನ್ ಆಲ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ದಟ್ ಆರ್ in his nation. But what happened suddenly, that Kerala was doing the same things. 1938 ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿರ್ತದೆ. ಸೆಕೆಂಡ್ ವರ್ಲ್ಡ್ ವಾರ್ ಇಸ್ ನಿಯರ್ ಟು 1939 and 1945 ಇರ್ತದೆ. ಸೊ ಒಂದು ಆಕ್ಸಿಡೆಂಟ್ ಆಗ್ತದೆ 1930, ಜಸ್ಟ್ 2 years. 1940 ಒಳಗೆ ಒಲಿಂಪಿಕ್ಸ್ ಇತ್ತು. ಒಲಿಂಪಿಕ್ಸ್ ಅಂದ್ರೆ ಗೊತ್ತದ ನಿಮ್ಗೆ, ಎಲ್ಲಾ ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾವೆ, ಅದ್ರೊಳಗೆ ಶೂಟಿಂಗು ಇರ್ತದೆ. ಸೊ ಹಿ ವಾಂಟೆಡ್ to give or win a gold medal to his country. In 1940, the Olympics was there. But in 1938, when there were 2 years, when Kerala was every day practicing, but suddenly what happened? ಒಮ್ಮೆ ಏನಾಗ್ತದ, ಒಂದು ಆಕ್ಸಿಡೆಂಟ್ ಆಗಿರ್ತದ. ಸೊ he is in army ಒಳಗಿರ್ತಾನಾತ. ಸೊ ಸಡನ್ಲಿ ಒಂದು ಆಕ್ಸಿಡೆಂಟ್ ಆಗ್ತದ, ಆತನ ಒಂದು ಪಕ್ಕದಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿರ್ತದ. A bomb has blasted near his place. Suddenly he loses his right hand. ಯಾವ ಆಗಬಾರ್ದಾಗಿತ್ತು ಅನ್ಕೊಂಡಿದ್ರು ಅದೇ ಆಗಿ ಹೋಯ್ತು. The man with the golden right hand, the man with the great shooter, has lost his right hand. Okay, so he has completely lost his right hand. Kerala has lost his right hand. Now he has only 2 choices. ಅವನ ಕಡೆ 2 ಚಾಯ್ಸ್ಗಳಿವೆ. ಕಳೆದು ಹೋದ ಕೈ ಬಗ್ಗೆ ವಿಚಾರ ಮಾಡೋದು, ಅಯ್ಯೋ ನನ್ನ ಜೀವನ ಮುಗಿತಂತ ವಿಚಾರ ಮಾಡೋದು, ಅಥವಾ ಈಗ ಅವನ ಕಡೆ ಏನು ಉಳಿದದ ಅದನ್ನು ಯೂಸ್ ಮಾಡ್ಕೊಳ್ಳೋದು. ನಮ್ಮ ಜೀವನನೂ ಹಂಗೆ, ನಾವು ಬರೀ ನಾವು ಕಳ್ಕೊಂಡದನ್ನು ವಿಚಾರ ಮಾಡ್ತೀವಿ ಹೊರತು ನಮ್ಮ ಕಡೆ ಏನದಲ್ಲ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಲ್ಲ. ಸೊ ಹಿ ಹ್ಯಾಸ್ ಲಾಸ್ಟ್ ಹಿಸ್ ರೈಟ್ ಹ್ಯಾಂಡ್, ಬಟ್ ಸ್ಟಿಲ್ ಹಿ ಹ್ಯಾಸ್ ಲೆಫ್ಟ್ ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್. ಅವನ ಕಡೆ ಲೆಫ್ಟ್ ಹ್ಯಾಂಡ್ ಇತ್ತು. ಹಿ ಡಿಸೈಡೆಡ್ ಆನ್ ದ್ಯಾಟ್ ಡೇ ಓನ್ಲಿ, ರೈಟ್ ಹ್ಯಾಂಡ್ ಹೋದ್ರೆ ಹೋಗ್ಲಿ, ಉಳಿದಿರೋ ಲೆಫ್ಟ್ ಹ್ಯಾಂಡಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ದಿಂದ ಐ ವಿಲ್ ವಿನ್ ದ ಗೋಲ್ಡ್ ಮೆಡಲ್ ಡಿಸೈಡ್ ಮಾಡಿದ. ಸೊ ಅವತ್ತಿಂದ್ರ ಲೆಫ್ಟ್ ಹ್ಯಾಂಡ್, ನೀವನ್ನ ವಿಚಾರ ಮಾಡಿರಿ, ನಾವು ರೈಟ್ ಒಳಗೆ ಸ್ಟ್ರಾಂಗ್ ಇರ್ತೀವಿ. ರೈಟ್ ಒಳಗೆ ಸ್ಟ್ರಾಂಗ್ ಇದ್ದವರು ಸಡನ್ಲಿ ಲೆಫ್ಟಿಗೆ ಶಿಫ್ಟ್ ಆಗಂದ್ರೆ ಆಗೋದಿಲ್ಲ. ರೈಟ್ಲೇ ಬರೀತೀರಿ ನೀವು ಅಷ್ಟರು, ಲೆಫ್ಟ್ಲೇ ಬರೀ ಅಂದ್ರೆ ಆಗ್ತದ, ಅಷ್ಟು ಸ್ಪೀಡ್ಲೇ ಆಗೋದಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕಂತ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಡೇ ಆ್ಯಂಡ್ ನೈಟ್. ಜಗತ್ನಾಗ ಎಲ್ಲ ಕಡೆ ಸುದ್ದಿ ಹೋತು ಏನಂತ,
ಕರೆಯಲ್ಲಿ ತನ್ನ ರೈಟ್ ಹ್ಯಾಂಡ್ ಕಳ್ಕೊಂಡಿದ್ದಾನ ಅಂತೇಳಿ ಸುದ್ದಿ ಹೋತು. ಅವಾಗ ಏನು ಮಾಡಿದ್ರು ಎಲ್ಲರೂ ದೇ ಥಾಟ್ ಸೊ ಇವ್ ಪಾರ್ಟಿಸಿಪೇಟ್ ಮಾಡಲ್ಲ ಇನ್ನು. But he started practicing. He continuously do the practice. From 1938 to 1940, he started practicing. Every day he practices with his left hand. He tried to make his left hand as his best hand. Then left hand and best hand ಮಾಡುವಂತ maximum ಪ್ರಯತ್ನ ಮಾಡಿದ. So believe me, he has almost achieved so many things with his left hand. He achieved that. He made his left hand as his best hand. Okay. Then what happened suddenly in 1940? ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿತ್ತು. ಬಿಕಾಸ್ ಆಫ್ ದ್ಯಾಟ್ ಸೆಕೆಂಡ್ ವರ್ಲ್ಡ್ ವಾರ್ ಸಲುವಾಗಿ ನಡಿಬೇಕಾದಂಥ ಒಲಿಂಪಿಕ್ಸ್ ನಡೀಲಿಲ್ಲ. ಅಗೇನ್ ಮತ್ತೆ ಸಮಸ್ಯೆ. 2 ವರ್ಷ ಪ್ರಾಕ್ಟೀಸ್ ಮಾಡಿದ್ದು ನೀರಲ್ಲಿ ಹುಣಸೆ ಹಣ್ಣು ತೊಳೆದಾಗ ಆಗ್ಬಿಡ್ತು. ಸೊ ನೆಕ್ಸ್ಟ್ ಒಲಿಂಪಿಕ್ಸ್ ಯಾವಾಗ ನಡೀತದ? 1944. ಅವ್ನು ಹೋಪ್ಸ್ ಕಳ್ಕೊಳ್ಳಿಲ್ಲ. ಹಿ ಡಸ್ ನಾಟ್ ಲೂಸ್ ದ ಹೋಪ್ಸ್. ಮತ್ 1944 ಮಟ್ಟ ಕಂಟಿನ್ಯೂ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಕಂಟಿನ್ಯೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಲಿಕ್ಕತ್ತ. ಓಕೆ, ಸೊ ನೆವರ್ ಗಿವ್ ಅಪ್ ಇಸ್ ಇಂಪಾರ್ಟೆಂಟ್ ಹಿಯರ್. ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತ 1944 ವರೆಗೂ. ಸೊ ಇನ್ 1944 ವಾಟ್ ಹ್ಯಾಪನ್ಡ್? 4 ವರ್ಷ ಪ್ರಾಕ್ಟೀಸ್ ಮಾಡಿದ ತನ್ನ ಲೆಫ್ಟ್ ಹ್ಯಾಂಡ್. ಹಿ ಮೇಡ್ ಹಿಸ್ ಲೆಫ್ಟ್ ಹ್ಯಾಂಡ್ ಆಸ್ ಹಿಸ್ ಬೆಸ್ಟ್ ಹ್ಯಾಂಡ್. Believe me, in 1944 also Olympics get cancelled due to the still Second World War. Second World War ಇನ್ನೂ ನಡೆದಿತ್ತು, ಕ್ಯಾನ್ಸಲ್ ಆಯಿತು. Almost in 1938 he was at the young age. Now 1944 he was still getting little older. So next ಬರ್ತಕ್ಕಂಥ younger generation ಕೂಡ he has to compete. But still he does not lose the hope. He went again for 1948 Olympics. ಮತ್ತೆ 4 ವರ್ಷ ಪ್ರಾಕ್ಟೀಸ್. ನೀವು 2 ದಿನ ಸ್ಟಡಿ ಮಾಡಿದ್ರೆ ಅಂದ್ರೆ 3ನೇ ದಿನ ಸ್ಟಡಿ ಮಾಡೋದು ಮರ್ತು ಬಿಡ್ತೀರಿ. ಬಟ್ ವಿಚಾರ ಮಾಡಿ 4 ವರ್ಷ ಪ್ರಾಕ್ಟೀಸ್. ಅದು ಒಂದೇ ಫೋಕಸ್, ಅದು ಒಂದೇ ಏಮ್. ದರ್ ಇಸ್ ನಥಿಂಗ್ ಇನ್ ಇಟ್. ಒಂದೇ ಏಮ್ ಇತ್ತು. ಸೊ ಅಗೇನ್ ಹಿ ಕಂಟಿನ್ಯೂಡ್. 1948 ಒಳಗೆ ಹೋದ. 1948 ಒಳಗೆ ಹೋದಾಗ ಇವನಿಗೆ ಅರೌಂಡ್ 25 ಏಜ್ ಇದ್ದವ. 1948 ಅಂತ 35 ಏಜಿಗೆ ಆಗಿದ್ದ. ಸೊ ಹಿ ಹ್ಯಾಸ್ ಟು ಕಾಂಪೀಟ್ ವಿತ್ ದ ಯಂಗ್ ಪೀಪಲ್. ಎಲ್ಲರೂ ಬಂದಿದ್ದಾರೆ. 1948 ಒಳಗೆ ಒಲಿಂಪಿಕ್ಸ್ ನಡೀತು. ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದಿತ್ತು. 48 ಒಳಗೆ ಒಲಿಂಪಿಕ್ಸ್ ನಡೀತು. ಎಲ್ಲ ಬೇರೆ ಬೇರೆ ದೇಶದವ್ರು ಬಂದಿದ್ರು. ವಾಟ್ ದೇ ಥಾಟ್, ಅವ್ರೇನು ವಿಚಾರ ಮಾಡಿದ್ರು? ನೀವು ಬಂದಾನ ಅಂದ್ರೆ ಆಡಕ್ ಬಂದಿರಲ್ಲ, ಪಾರ್ಟಿಸಿಪೇಟ್ ಮಾಡಕ್ ಬಂದಿಲ್ಲ, ಸುಮ್ಮನೆ ನಮ್ಮನ್ನು ನೋಡಕ್ ಬಂದಾನ, ನಮಗೆ ಹುರಿದುಂಬಿಸ್ಲಿಕ್ಕೆ ಬಂದಾನ. ನಾವು ಕ್ರಿಕೆಟರ್ಸ್ ಹೆಂಗೆ ಫ್ಯಾನ್ಸ್ ಹುರಿದುಂಬಿಸ್ತಾರಲ್ಲ ಆ ಟೈಪ್ ಹುರಿದುಂಬಿಸ್ಲಿಕ್ಕೆ ಬಂದಾನ ಅನ್ಕೊಂಡ್ರು. ಬಟ್ ಬಿಲೀವ್ ಮೀ, ಆ ಥರ ಏನು ಇದ್ದಿದ್ದಿಲ್ಲ. ಓಕೆ, ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ಡ್? ಕೇಳಿದ್ರು ಅವ್ನು, ಯಾಕೆ ನಮ್ಮ ಎಂಟರ್ಟೈನ್ ಮಾಡಕ್ ಬಂದೇನು, ಹುರಿದುಂಬಿಸ್ಲಿಕ್ಕೆ ಬಂದೇನು ಅಂತೇಳಿ. ನಾವು ಹೇಳಿಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದೀನಿ ಅಂತ. ಎಲ್ಲರೂ ಗಾಬರಿ ಆಗಿಬಿಟ್ರು. ಬಿಲೀವ್ ಮೀ, ಎಲ್ಲರೂ ತಮ್ಮ ಬೆಸ್ಟ್ ಹ್ಯಾಂಡ್ಲೆ ಏನು ಮಾಡ್ಲಿಕ್ಕತ್ತಿದ್ರು, ಶೂಟಿಂಗು ಪಾರ್ಟಿಸಿಪೇಟ್ ಮಾಡತ್ತಿದ್ರು. 150 ಪೀಪಲ್ ಕಂಟ್ರಿ, 100 to 140 ಕಂಟ್ರೀಸ್ ಇತ್ತು. 100 to 140 ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ವಿತ್ ದೇರ್ ಬೆಸ್ಟ್ ಹ್ಯಾಂಡ್, ದಟ್ ಈಸ್ ರೈಟ್ ಹ್ಯಾಂಡ್. ಬಟ್ ದಿಸ್ ಮ್ಯಾನ್ ಕೆರೆಲಿ ವಾಸ್ ಪಾರ್ಟಿಸಿಪೇಟಿಂಗ್ ವಿತ್ ಹಿಸ್ ಓನ್ಲಿ ಹ್ಯಾಂಡ್. ಇದ್ದಂಥ ಒಂದ ಕೈಯಿಂದ ಇವ್ರು ಪಾರ್ಟಿಸಿಪೇಟ್ ಮಾಡತ್ತಿದ್ದ. 2 ಕೈ ಒಳಗೆ ತಮ್ಮ ಬೆಸ್ಟ್ ಕೈಯಿಂದ ಅವ್ರು ಪಾರ್ಟಿಸಿಪೇಟ್ ಮಾಡತ್ತಿದ್ರು. ಹೂ ವಾನ್ ದ ಚಾಂಪಿಯನ್ಶಿಪ್, ಒಲಿಂಪಿಕ್ ಚಾಂಪಿಯನ್ಶಿಪ್ ಯಾರು ಗೆದ್ರು? ದಿಸ್ ಮ್ಯಾನ್ ಕರೆಲಿನೇ ಗೆದ್ದ 1948 ಒಳಗೆ. ಆ್ಯಂಡ್ ಹಿ ವಾನ್ ದ ಫಸ್ಟ್ ಗೋಲ್ಡ್ ಮೆಡಲ್ ಫಾರ್ ಹಿಸ್ ಕಂಟ್ರಿ ಇನ್ ಶೂಟಿಂಗ್. ಅವನ ಫೋಕಸ್, ಅವನ 10 ವರ್ಷದ ಪರಿಶ್ರಮ. ಸೊ ಹಿ ಡಿಡ್ ಇಟ್. ಬಿಲೀವ್ ಮೀ, ನೀವು ನಂಬಲ್ಲ, 1948 ಸ್ಟಾಪ್ ಮಾಡಲಿಲ್ಲ. Because he has a dream that continuous 2 consecutive gold medal ಅವ್ರ ದೇಶಕ್ಕೆ ಇನ್ನೂ ಹೋದ್ರು ಯಾರು ತಂದು ಕೊಟ್ಟಿದ್ದಿಲ್ಲ. ಗೋಲ್ಡ್ ಮೆಡಲ್ ಬೇರೆ ಫೀಲ್ಡ್ ಹೋಗೋರು ತಂದಿದ್ರು. ರನ್ನಿಂಗ್ ಇರ್ತದ, ಬಾಕ್ಸಿಂಗ್ ಇರ್ತದ, ಬೇರೆ ವೇಟ್ ಲಿಫ್ಟಿಂಗ್ ಇರ್ತದ, ಅದ್ರಾಗೆಲ್ಲ ಗೋಲ್ಡ್ ಮೆಡಲ್ ಬಂದಿತ್ತು. ಬಟ್ ಕಂಟಿನ್ಯೂ 2 ಗೋಲ್ಡ್ ಮೆಡಲ್ಸ್ ಬಂದಿದ್ದಿಲ್ಲ. 1952 ವರೆಗೂ he started practicing again. And at 1952 also, at the age of almost 40, which is not at all possible to participate. ಸೊ ಆ ಏಜಲ್ಲೂ ಕೂಡ ಯಂಗ್ಸ್ಟರ್ ಕೂಡ ಹೋರಾಡಿ ತನ್ನ ಇರುವಂಥ ಎಡಗೈಯಿಂದ ಹಿ ವಾನ್ ದ ಗೋಲ್ಡ್ ಮೆಡಲ್ ಅಗೇನ್. ಅವನು ಗೋಲ್ಡ್ ಮೆಡಲ್ ಗೆದ್ದ. ಸೊ ಜಗತ್ತಿಗೆ ಹಿ ಪ್ರೂವ್ಡ್ ಇಟ್. ನಿಮ್ಮ ಕಡೆ ಇರ್ಲಾರ್ದಕ್ಕಿಂತ ತಲೆ ಕೆಡಿಸೋಕ್ಕಿಂತ ನಿಮ್ಮ ಕಡೆ ಇದ್ದದ್ರಿಂದ ನೀವು ಬೇಕಾದ ಸಾಧಿಸ್ಬೋದು. ಇಫ್ ಲೈಫ್ ಗಿವ್ಸ್ 100 ರೀಸನ್ ಟು ಕ್ರೈ, ಯು ಕ್ಯಾನ್ ಶೋ ದ ಲೈಫ್ ದ್ಯಾಟ್ ಯು ಹ್ಯಾವ್ 500 ರೀಸನ್ಸ್ ಟು ಸ್ಮೈಲ್, ಮೆನಿ ಮೋರ್ ರೀಸನ್ಸ್ ಟು ಸ್ಮೈಲ್. ದಿಸ್ ಈಸ್ ರಿಗಾರ್ಡಿಂಗ್ ವಾಟ್ ಕರೀಲಿ. ಇನ್ನೂ ಬಹಳಷ್ಟು ಸ್ಟೋರೀಸ್ ಇದಾವೆ. ಯು ಕ್ಯಾನ್ ಟೇಕ್ ಸಚಿನ್ ತೆಂಡೂಲ್ಕರ್. 10th ಅಲ್ಲಿ ಸಚಿನ್ ಇರ್ತಾನೆ. ಸೊ ಅವನಿಗೆ ಏನು
ಗೊತ್ತಾಗ್ತಿರ್ತದೆ, ಕ್ರಿಕೆಟ್ ಒಳಗೆ ಭಾಳ ಆಸಕ್ತಿ ಇರ್ತದೆ. He failed in SSLC. Sachin failed in SSLC. And today the first lesson of Maharashtra is based on Sachin Tendulkar. So ಇದಕ್ಕಿಂತ ಅಚೀವ್ಮೆಂಟ್ ಬೇಕಾ? 10th ಅಲ್ಲಿ ಸಚಿನ್ ಕ್ವಶನ್ ಕೇಳ್ತಾರ, ಅವಾಗ ಭಾರತ ರತ್ನ ಪಡೆದವರು ಒಬ್ಬರ ಹೆಸರು ಹೇಳಪ್ಪ ಅಂತ ಹೇಳಿ. ಸಚಿನ್ ಈಸ್ ಅನ್ಏಬಲ್ ಟು ಆನ್ಸರ್ ದಟ್. ಆನ್ಸರ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಸಚಿನ್ಗೆ ಹೊರಗೆ ಹಾಕ್ತಾರೆ. ಅದು ಟೀಚರ್ ವರ್ಕ್, ಆಬ್ವಿಯಸ್ಲಿ ನೀವು ಕೇಳಿ ನಾವು ಹೊರಗೆ ಹಾಕ್ತೀವಿ, ನಾಟ್ ಅ ಪ್ರಾಬ್ಲಮ್ ದಟ್. ಬಟ್ ಹಿ ಟುಕ್ ಇಟ್ ಆಸ್ ವೆರಿ ಇನ್ಸ್ಪೈರಿಂಗ್. ಇವತ್ತು ಭಾರತದಲ್ಲಿ ಅತ್ಯಂತ ಕಿರಿಯ ಭಾರತ ರತ್ನ ಅಂತ ಯಾರಾದರೂ ಇದ್ರೆ ಅದು ಸಚಿನ್ ತೆಂಡೂಲ್ಕರ್. ಸೊ ಲಾಟ್ ಆಫ್ ಥಿಂಗ್ಸ್ ಇದಾವೆ, ನಾವೇನು ಮಾಡಬೇಕು, ಡಿಸೈಡ್ ಮಾಡಬೇಕು. ಮಹಾತ್ಮ ಗಾಂಧೀಜಿದೊಂದು ಸ್ಟೋರಿ ಇರ್ತದೆ. ಮಹಾತ್ಮ ಗಾಂಧೀಜಿ ರೈಲೊಳಗೆ ಹೋಗ್ತಿದ್ದಾಗ ಯಾರು ಬ್ರಿಟಿಷರು ನೀನು ಕರಿ ಐತಿ ಬಿಳಿಯ ಅಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಅದನ್ನ ರೈಲ್ ಡಬ್ಬಿಯಿಂದ ಹೊರಗೆ ಹಾಕ್ತಾರೆ. ಅರೌಂಡ್ ಅಬೌಟ್ 1940 ಟೈಮ್ ಮಹಾತ್ಮ ಗಾಂಧೀಜಿ ಯಾವತ್ತ ಡಿಸೈಡ್ ಮಾಡ್ತಾರೆ, ನೀವು ನನ್ನ ರೈಲ್ ಗಾಡಿಯಿಂದ ಹೊರಗೆ ಹಾಕಿರಿ, ನಮ್ಮ ದೇಶಕ್ಕೆ ಬರೋಣ, ನಿಮ್ಮ ದೇಶದಿಂದ ನಾನು ಹೊರಗೆ ಹಾಕ್ತಾನೆ ಅಂತ ಹೇಳ್ತಾರೆ. ಸೊ ಕೈಂಡ್ ಆಫ್ ಥಿಂಗ್ಸ್, ಸೋ ಮೆನಿ ಥಿಂಗ್ಸ್ ಆಗಿವೆ. ಅಚೀವ್ಮೆಂಟ್ ಮಾಡ್ಲಿಕ್ಕೆ ಭಾಳಷ್ಟು ದಾರಿಗಳಿದ್ದಾವೆ. ಸೊ ಜಸ್ಟ್ ಯು ಹ್ಯಾವ್ ಟು ಬಿ ಪವರ್ಫುಲ್, ಯು ಹ್ಯಾವ್ ಟು ಬಿ ಸೆಲ್ಫ್ ಕಾನ್ಫಿಡೆಂಟ್. ವಿಜ್ಞಾನಕ್ಕೆ ಉತ್ತರ ಇಲ್ಲ, ಅಷ್ಟೊಂದು ಮನಸ್ಸಿನ ಶಕ್ತಿ ಮನಸ್ಸಿಗೆ ಐತಿ. ಮನಸ್ಸಿನ ಶಕ್ತಿ ಇನ್ನೂವರೆಗೂ ಆದರೂ ಎಷ್ಟೈತೆ ಅನ್ನೋದು ಯಾರಿಗೆ ಕಂಡುಹಿಡಲಿಕ್ಕಾಗಿಲ್ಲ, ಬಿಲೀವ್ ಇಟ್ ಆರ್ ನಾಟ್. ಸೊ ನಾನು SSLC ಒಳಗೆ ತಾಲೂಕಿಗೆ ಫಸ್ಟ್ ಬಂದಿದ್ದೆ. ಆ ಟೈಮ್ನಲ್ಲಿ ನಮ್ಮ ಸ್ಕೂಲೊಳಗೆ, ನಮ್ಮ ಗಲಗಲಿ ಸ್ಕೂಲೊಳಗೆ ಯಾರೂ ಕೂಡ 85 ಕ್ರಾಸ್ ಮಾಡಿದ್ದಿಲ್ಲ, ಹೈಯೆಸ್ಟ್ 86 ಇತ್ತು ಆ ಟೈಮಲ್ಲಿ ನಾನು SSLC ಇದ್ದಾಗ. ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಕ್ರಾಸ್ 90 ದೇರ್. 94.49% ಆ ಟೈಮ್ನಾಗ. ಇಟ್ ವಾಸ್ ಅ ಬಿಗ್ ಪರ್ಸೆಂಟೇಜ್. ಈಗೆಲ್ಲ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಆಗ್ತಿದ್ದಾವೆ. ಆ ಟೈಮ್ನಾಗ 90 ಇಸ್ ಅ ಹ್ಯೂಜ್ ಒನ್. ಪೇಪರ್ ಚೆಕಿಂಗು ಹಂಗೆ ಆಗ್ತಿತ್ತು, ಟೈಮು ಕಡಿಮೆ ಇರ್ತಿತ್ತು ನಮಗೆ. ನೀವು 80 ಮಾರ್ಕಿಗೆ ಬರೀತೀವಿ, ನಾವು 100 ಮಾರ್ಕಿಗೆ ಬರೀತಿದ್ದೆ, ಅದೇ 3 ಅವರ್ಸ್ ಒಳಗೆ. ಪೇಪರ್ ಚೆಕಿಂಗು ಅಷ್ಟೊಂದು ಲಿಬರಲ್ ಇದ್ದಿದ್ದಿಲ್ಲ. ಬಟ್ ಅಚೀವಿಂಗ್ 94 ಇನ್ ದ್ಯಾಟ್ ಟೈಮ್ ಇಸ್ ಅ ಬಿಗ್ ಥಿಂಗ್. And I was selected as one of the top 50 person in Karnataka. Top 50 students ನಾನು ಇದ್ದೆ. ಸೊ ಐ ವಾಸ್ ಟೇಕನ್ ದ ಫ್ರೀ ಟ್ರೈನಿಂಗ್ ಫ್ರಮ್ ವಿದ್ಯಾಪೋಷಕ್. ವಿದ್ಯಾಪೋಷಕದಿಂದ ಕಂಪ್ಯೂಟರ್ ಮತ್ತು ಫ್ರೀ ಟ್ರೈನಿಂಗ್ ಇತ್ತು. ಮತ್ತು ಫಸ್ಟ್ PUC ನನ್ನ ಫೀಸು ಅವರೇ ತುಂಬಿದ್ರು. ಓಕೆ, ದಟ್ ಈಸ್ ಅ ಪಾರ್ಟ್. ಸೊ ಈ ಥರ ಭಾಳಷ್ಟು ಸ್ಟೋರೀಸ್ ಇರ್ತಾವೆ. ಸೊ ಯು ಹ್ಯಾವ್ ಟು ಅಚೀವ್ ಮಾಡಬೇಕೇನಾದರೂ ಅಂದ್ರೆ ನಿಮ್ಮಲ್ಲಿ ಒಂದು ಅಚೀವ್ ಮಾಡಬೇಕು ಅನ್ನೋ ಉತ್ಸಾಹ ಬರಬೇಕು. ಆಡ್ರಿ ಓದ್ರಿ ಏನೋ ಮಾಡಿರಿ, ಅದ್ರ ಜೊತೆಗೆ ಸಾಧನೆಗೂ ಸ್ವಲ್ಪ ಇರಬೇಕು. ಸ್ಟಡಿ ಪರ್ಪಸ್ಗೂ ನೀವು ಒಂದು ಸ್ವಲ್ಪ ಓದಬೇಕು. ಸಚಿನ್ ತೆಂಡೂಲ್ಕರ್ ಇಂಥವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೋಬೇಕು. ಸ್ವಾಮಿ ವಿವೇಕಾನಂದರ್ ಅಂಥವ್ರನ್ನ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಬೇಕು, ಅವರಂಥ ಇನ್ಸ್ಪಿರೇಷನ್ ತಗೋಬೇಕು. ಓಕೆ, ಸೊ ಈಗ ನಾನು ಹೇಳಿದ್ದೀನಿ, ಸ್ವಾಮಿ ವಿವೇಕಾನಂದರ ಲಾಸ್ಟ್ ಸ್ಪೀಚ್ ಮಾಡೋದನ್ನ ಚಿಕಾಗ್ ಹೋದಾಗ ಸೊ ಎಲ್ಲರೂ ಎದ್ದು ಹೊಂಟಿದ್ರು. ಸೊ ಅವ್ರ ಮಾತುಗಳು ಹೆಂಗಿದ್ದು ಅಂದ್ರೆ ಹೇಳ್ತೀನಿ ನಿಮಗೆ. ವಿಶ್ವಧರ್ಮ ಸಮ್ಮೇಳನದಾಗ ಎಲ್ಲರೂ ಎದ್ದು ಹೊಂಟಿದ್ರು. ಸ್ವಾಮೀಜಿ ತಮ್ಮ ಸ್ಪೀಚನ್ನು ಲಾಸ್ಟ್ ಇಡ್ರಿ ಅಂತ ಕೇಳ್ಕೊಂಡಿದ್ರು. ಸೊ 1893 ಚಿಕಾಗೋ ಸಮ್ಮೇಳನದಾಗ ಭಗವದ್ಗೀತೆ, ನಮ್ಮ ಹಿಂದೂ ಧರ್ಮದ ಗ್ರಂಥವನ್ನು ಕೆಳಗಿಟ್ಟಿದ್ರು. ಸ್ವಾಮೀಜಿ ಲಾಸ್ಟ್ ಸ್ಪೀಚ್ ಇತ್ತು, ಎಲ್ಲರೂ ಎದ್ದು ಹೊಂಟಿದ್ರು. ಇನ್ನೇನು 6 ಗಂಟೆ ಟೈಮ್ ಆಗಿತ್ತು ಲಾಸ್ಟ್ ಸ್ಪೀಚ್ ಇದ್ದಾಗ. ಎದ್ದಿದ್ರು ಅವರಷ್ಟು. ಸ್ವಾಮೀಜಿ ಬಂದು ಇದುವರೆಗೆ ಹೇಳಿದವರೆಲ್ಲ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂದಿದ್ರು. ಸ್ವಾಮೀಜಿ ಬಂದವ್ರು ಏನು ಹೇಳಿದ್ರು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದರು. ಅಂದದ್ದೇ ತಡ ಸೊ ಅವರಲ್ಲಿ ಒಂದು ರೋಮಾಂಚನ ಆಗಿಬಿಡ್ತು. ಯಾಕಂದ್ರೆ ಆ ಒಂದು ಇದನ್ನೇ ಇದ್ದಿದ್ದಿಲ್ಲ ಅವ್ರಿಗೆ, ಫೀಲೇ ಇದ್ದಿದ್ದಿಲ್ಲ. ಬರೀ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಇದ್ದಿದ್ದು, ಒಂದು ಆತ್ಮೀಯ ಭಾವನೆ ಇದ್ದಿದ್ದಿಲ್ಲ ಅವರಿಗೆ. ಸೊ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದು ಅವರಲ್ಲಿ ಒಂದು ರೋಮಾಂಚನ ಉಂಟಾಗಿ ದೇ ಸ್ಟಾರ್ಟೆಡ್ ಕ್ಲಾಪಿಂಗ್. ಯು ಬಿಲೀವ್ ಇಟ್ ಆರ್ ನಾಟ್, 1.5 ನಿಮಿಷ ಕಂಟಿನ್ಯೂಸ್ ಕ್ಲಾಪ್ ಇತ್ತು. ಇದುವರೆಗಿನ ಸ್ಪೀಚಸ್ ಒಳಗೆ ಅಷ್ಟು ಕ್ಲಾಪ್ಸ್ ಯಾರಿಗೂ ಬಿದ್ದಿಲ್ಲ. ಕಂಟಿನ್ಯೂಸ್ 1.5 ಗಂಟೆ ಕರತಾಡತನ ಕ್ಲಾಪಿಂಗ್ಸ್ ಇತ್ತು. ಸೊ ಆಮೇಲೆ ಸ್ವಾಮೀಜಿ ತಮ್ಮ ಭಾಷಣದುದ್ದಕ್ಕೂ ಏನು ಮಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ, ಭಾರತದ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಜಗತ್ತಿಗೆ ಭಾರತ ಅನ್ನೋದು ಅಷ್ಟೊಂದು ಪರಿಚಯ ಇರಲಾರ್ದ ಟೈಮ್ ಅದು. ಸೊ ಜಗತ್ತಿಗೆ ಭಾರತ ಅಂದರೆ ಏನು, ಭಾರತ ಅನ್ನೋ ದೇಶ ಅದ, ಭಾರತ ಅನ್ನೋ ಅದ್ಭುತ ಸಂಸ್ಕೃತಿ ಅದ, ಹಿಂದೂ ಧರ್ಮ ಅನ್ನೋದು ಅತ್ಯಂತ ಸನಾತನ ಧರ್ಮ ಅದ, ಅದರ ಸಂಸ್ಕೃತಿ ದೊಡ್ಡದದ ಅಂತೇಳಿ ಜಗತ್ತಿಗೆ ಪರಿಚಯಿಸಿದ್ದು ಸ್ವಾಮಿ ವಿವೇಕಾನಂದರು. ಅವರೊಂದು ಮಾತು ಹೇಳ್ತಾರೆ, ಭಗವದ್ಗೀತೆಯನ್ನು ಕೆಳಗಿಟ್ಟಿರ್ತಾರೆ, ಎಲ್ಲ ಧರ್ಮ ಗ್ರಂಥಗಳನ್ನು ಮೇಲಿಟ್ಟಿರ್ತಾರೆ. ಸೊ ನಮ್ಮ ಭಗವದ್ಗೀತೆಯನ್ನು ನೀವು ಯಾಕೆ ಕೆಳಗಿಟ್ರಿ ಅಂದರೆ, ನಿಮ್ಮ ಎಲ್ಲ ಧರ್ಮ ಗ್ರಂಥಗಳನ್ನು ಹಿಡಿದಿರ್ತಕ್ಕಂಥ ಶಕ್ತಿ ನಮ್ಮ ಧರ್ಮ ಗ್ರಂಥ ಭಗವದ್ಗೀತೆಗಿದೆ. ಒಂದು ವೇಳೆ ನಾವೇನಾದರೂ ನಮ್ಮ ಒಂದು ಭಗವದ್ಗೀತೆಯನ್ನು ತಕ್ಕೊಂಡು ಬಿಟ್ಟಿವಿ ಅಂದರೆ ನಿಮ್ಮೆಲ್ಲ ಧರ್ಮ ಗ್ರಂಥಗಳು ಅಥವಾ ನಿಮ್ಮೆಲ್ಲ ದೇಶದ ಗ್ರಂಥಗಳು ಬಿದ್ದು ಹೋಗ್ತವೆ ಅಂತಕ್ಕಂಥ ಒಂದು ಅದ್ಭುತ ಮಾತನ್ನು ಹೇಳ್ತಾರೆ. ಸೊ ಪ್ಲೀಸ್ ನೀವು ಸ್ಟಡಿ ಮಾಡಿರಿ, ಚೆನ್ನಾಗಿ ಓದ್ರಿ, ಒಳ್ಳೆ ರೀತಿಯಲ್ಲಿ ಮಾಡಿರಿ, ಸ್ಕೋರ್ ಮಾಡಿರಿ. ನಥಿಂಗ್ ಈಸ್ ಅಚೀವೇಬಲ್ ಇನ್ ದಿಸ್ ವರ್ಲ್ಡ್, ಎವ್ರಿಥಿಂಗ್ ಈಸ್ ಅಚೀವೇಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ಆ್ಯಸ್ ದ ವರ್ಡ್ ಇಂಪಾಸಿಬಲ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ಸೊ ಉಳಿದನ್ನು ಮತ್ತೆ ಮುಂದೆ ನೋಡೋಣ. ಸೊ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು.